ಹಲೋ ನಮಸ್ಕಾರ. ಇದು TV9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. 10ನೇ ತರಗತಿಯ ಮಕ್ಕಳಿಗೆ ಇನ್ನು ಮುಂದೆ 2 ವಾರ್ಷಿಕ ಪರೀಕ್ಷೆ ಇರುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಮೊದಲ ಪರೀಕ್ಷೆ ಕಡ್ಡಾಯ ಅಂತಿದೆ CBSE. CBSE ಮಕ್ಕಳು ಮತ್ತು ಪೋಷಕರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಹಾಗಿದ್ರೆ ಏನು ಹೇಳ್ತಾ ಇದೆ CBSE? CBSE ಇಂದ 10ನೇ ತರಗತಿಗೆ ಇನ್ನು ಮುಂದೆ 2 ವಾರ್ಷಿಕ ಪರೀಕ್ಷೆ ಜಾರಿ ಅನ್ನೋದನ್ನು ಸ್ಪಷ್ಟಪಡಿಸಿದೆ. ಮೊದಲ ಪರೀಕ್ಷೆ ಎಲ್ಲ ವಿದ್ಯಾರ್ಥಿಗಳಿಗೂ ಕಡ್ಡಾಯ ಎನ್ನುವಂತಹ ಸ್ಪಷ್ಟನೆ CBSE ಇಂದ ಸಿಕ್ಕಿದೆ. ಮೊದಲ ಪರೀಕ್ಷೆ ಬರೆದವರಿಗೆ 2ನೇ ಪರೀಕ್ಷೆಯಲ್ಲಿ ಅಂಕ ಸುಧಾರಿಸೋದಕ್ಕೆ ಅವಕಾಶ ಕೊಡುವಂತಹ ಉದ್ದೇಶದಿಂದ ಈ 2 ಪರೀಕ್ಷೆ ಜಾರಿಯಾಗಿರೋದು. ಹಾಗಂತ 1ನೇ ಪರೀಕ್ಷೆಯಲ್ಲಿ ಎಷ್ಟು ವಿಷಯಗಳಿಗೆ ಬರೀಬೇಕು? ಇಲ್ಲದೆ ಹೋದ್ರೆ 2ನೇ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಇರಲ್ವಾ? ಮಾಧ್ಯಮಿಕ ಶಿಕ್ಷಣ ಮಂಡಳಿ ಕೊಡ್ತಾ ಇರುವಂತಹ ಮಾಹಿತಿಯಾದರೂ ಏನು? ಪ್ರಥಮ ಪರೀಕ್ಷೆಗೆ ಗೈರಾದ್ರೆ 2ನೇದಕ್ಕೆ ಅನರ್ಹನ? ಈ ಬಗ್ಗೆ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. CBSE 10ನೇ ತರಗತಿಗೆ ಬೋರ್ಡ್ ಪರೀಕ್ಷೆ ಈಗಾಗಲೇ ಆರಂಭ ಆಗಿದೆ. ಮೊದಲ ಹಂತದ ಪರೀಕ್ಷೆಯನ್ನು ಬರೆಯೋದಕ್ಕೆ ಸಾಧ್ಯವಾಗದ ವಿದ್ಯಾರ್ಥಿಗಳಿಗೆ ಮಾತ್ರ 2ನೇ ಆವೃತ್ತಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಕಲ್ಪಿಸಬೇಕು ಅಂತ ಹಲವರು ಕೋರಿದ್ರು. ಹಾಗಾಗಿ ಅಂಥದ್ದೊಂದು ಅವಕಾಶ. 10ನೇ ತರಗತಿ ವಿದ್ಯಾರ್ಥಿಗಳು 2 ಪರೀಕ್ಷೆಯ ಪೈಕಿ ಮೊದಲನೇ ಪರೀಕ್ಷೆ ಬರೆಯೋದು ಕಡ್ಡಾಯ. ಅಂದರೆ ಮೊದಲ ಆವೃತ್ತಿಯಲ್ಲಿ ಕನಿಷ್ಠ ಅಂದ್ರೂ ಕೂಡ 3 ವಿಷಯಗಳ ಪರೀಕ್ಷೆ ಬರಿಬೇಕು. ಹಾಗೆ ಬರೀಲಿಲ್ಲ ಅಂತಂದ್ರೆ 2ನೇ ಪರೀಕ್ಷೆ ಬರಿಬೇಕು ಅಂತ ಅನ್ಕೊಂಡ್ರೆ ಅದಕ್ಕೆ ಅವಕಾಶ ಕಲ್ಪಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ CBSE ಸ್ಪಷ್ಟನೆ ಕೊಟ್ಟಿದೆ. ಮೊದಲ ಬೋರ್ಡ್ ಪರೀಕ್ಷೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಹಾಜರಾಗಬೇಕು. ಅದರಲ್ಲಿ ತೇರ್ಗಡೆಯಾದ ಮತ್ತು ಅರ್ಹತೆ ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ ಮತ್ತು ಭಾಷೆಗಳ ಪೈಕಿ ಯಾವುದೇ 3 ವಿಷಯಗಳಲ್ಲಿ ತಮ್ಮ ಪರೀಕ್ಷಾ ಅಂಕಗಳನ್ನು ಸುಧಾರಿಸೋದಕ್ಕೆ ಅಂತ ಹೇಳಿ ಮತ್ತೊಮ್ಮೆ ಅವಕಾಶವನ್ನು ಕೊಡಲಾಗುತ್ತೆ ಅಂತ CBSE ನಿಯಂತ್ರಕ ಅಧಿಕಾರಿ ಸನ್ಯಾಮ್ ಭಾರದ್ವಾಜ್ ಸ್ಪಷ್ಟಪಡಿಸಿದ್ದಾರೆ. ಒಂದು ವೇಳೆ ಯಾವುದೇ ವಿದ್ಯಾರ್ಥಿ ಮೊದಲ ಪರೀಕ್ಷೆಯಲ್ಲಿ ಕನಿಷ್ಠ 3 ವಿಷಯಗಳ ಪರೀಕ್ಷೆಯನ್ನು ಬರಿದೇ ಹೋದರೆ ಅಂಥ ವಿದ್ಯಾರ್ಥಿಗೆ ಅವಕಾಶ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥವ್ರನ್ನ ಮತ್ತೊಮ್ಮೆ ಪರೀಕ್ಷೆ ಬರೀಬೇಕಾದಂಥ ಅಗತ್ಯ ಇದೆ ಅನ್ನುವಂಥ ಕ್ಯಾಟಗರಿಗೆ ಸೇರಿಸಲಾಗುತ್ತೆ. ಅಂದರೆ ಅವರು ಮತ್ತೆ ಮುಂದಿನ ವರ್ಷ ಫೆಬ್ರವರಿ ನಡೆಯುತ್ತಲ್ಲ ಮೇನ್ ಪರೀಕ್ಷೆ, ಅದರಲ್ಲಿ ಕುಳಿತು ಉತ್ತೀರ್ಣ ಆಗಬೇಕಾಗತ್ತೆ ಅಂತಲೂ ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ. 1ನೇ ಹಂತದ ಪರೀಕ್ಷೆ ಈಗಾಗಲೇ ಇವತ್ತಿನಿಂದ ಆರಂಭ, ಫೆಬ್ರವರಿ 17ರಿಂದ ಮಾರ್ಚ್ 11ರವರೆಗೆ. 2ನೇ ಹಂತದ ಪರೀಕ್ಷೆ ಮೇ 15ರಿಂದ ಜೂನ್ 1ರವರೆಗೆ ನಡೆಯಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಅನ್ವಯ ವರ್ಷದಲ್ಲಿ ಈ ರೀತಿ 2 ಪರೀಕ್ಷೆ ಸೇರಿದಂತೆ ಹಲವು ಬದಲಾವಣೆಗಳನ್ನು ಮಾಡಲಾಗಿದೆ. ಮೊದಲ ಪರೀಕ್ಷೆಯಲ್ಲಿ ವಿದ್ಯಾರ್ಥಿ ಎಷ್ಟು ಅಂಕ ಗಳಿಸ್ತಾನೆ ಅದು ಬಹಳ ಮುಖ್ಯ ಆಗುತ್ತೆ. 2ನೇ ಪರೀಕ್ಷೆ ಅನ್ನೋದು ಆಪ್ಷನಲ್, ಎಲ್ಲರೂ ಬರಿಬೇಕು ಅಂತಲ್ಲ, ಬೇಕಿದ್ರೆ ಬರಿಬಹುದು, ಸುಧಾರಿಸ್ಕೊಳ್ಬೇಕು ಅಂತಂದ್ರೆ ಬರಿಬಹುದು. ಅಂದ್ರೆ ಮೊದಲ ಪರೀಕ್ಷೆ ಅಂಕ ನಿಮಗೆ ತೃಪ್ತಿ ಕೊಟ್ಟಿಲ್ಲ ಅಥವಾ ಅಂಕ ಹೆಚ್ಚಿಸ್ಕೊಳ್ಬೇಕಾಗಿದೆ, ಏನೋ ಸಮಸ್ಯೆಯಾಗಿ ಸರಿಯಾಗಿ ಬರೆಯೋದಕ್ಕೆ ಸಾಧ್ಯ ಆಗಿಲ್ಲ ಅಂಥವರು 2ನೇ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಕೊಡಲಾಗುತ್ತೆ. ಆದರೆ ಅಂಕ ಹೇಗೆ ಪರಿಗಣಿಸ್ತಾರೆ? ಮುಂಚೆ ಕೂಡ ಸಪ್ಲಿಮೆಂಟರಿ ಎಕ್ಸಾಮ್ಗಳು ಇರ್ತಿದ್ವು ಅಲ್ವಾ, ಆದರೆ ಅದು ರಿಪೀಟರ್ಸ್ ಅನ್ನೋ ರೀತಿಯಲ್ಲಿ ಪರಿಗಣನೆ ಆಗ್ತಿತ್ತು. ಆದರೆ ಈಗ ವಿದ್ಯಾರ್ಥಿ 2 ಪರೀಕ್ಷೆ ಬರೆದ್ರೆ ಆ 2ರಲ್ಲಿ ಯಾವ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದಿರ್ತಾರಲ್ಲ, ಅಂದರೆ ಬೆಸ್ಟ್ ಆಫ್ 2, ಅದನ್ನ ಅಂತಿಮ ಫಲಿತಾಂಶಕ್ಕೆ ಪರಿಗಣಿಸಲಾಗುತ್ತೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಫೇಲ್ ಆಗೋ ಭಯ ಅಥವಾ ಅಂಕ ಕಡಿಮೆಯಾಗುವಂತಹ ಆತಂಕ ಎರಡೂ ಇರಲ್ಲ. ಪ್ರಸಕ್ತ ವರ್ಷದ 10 ಮತ್ತು 12ನೇ ತರಗತಿ ಬೋರ್ಡ್ ಪರೀಕ್ಷೆಗಳು ಆರಂಭ ಆಗಿ ಒಟ್ಟು 46 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರಿತಾ ಇರುವಂಥದ್ದು. ಹಾಗಾಗಿ ಈಗಾಗಲೇ ಎಕ್ಸಾಮ್ ಆರಂಭ ಆಗಿದೆ. ಮೊದಲ ಹಂತದ ಪರೀಕ್ಷೆಯನ್ನು ಕಡ್ಡಾಯವಾಗಿ ಬರೆಯಿರಿ. ಸುಧಾರಿಸ್ಕೊಳ್ಬೇಕು ಅಂತಿದ್ರೆ 2ನೇ ಹಂತದ ಪರೀಕ್ಷೆ ನಿಮಗಾಗಿ ಕಾಯ್ತಾ ಇದೆ. ನಮಸ್ಕಾರ.